ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ರವರ ಸಂಯುಕ್ತಾಶ್ರಯದಲ್ಲಿ ಭಾರತದೆಲ್ಲೆಡೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗುತ್ತದೆ. ಇದರ ಭಾಗವಾಗಿ 2025 ಮಾರ್ಚ್ 16ರಂದು ಬೆಂಗಳೂರು ನಗರದಲ್ಲಿ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಸೇವಾ ಭಾರತಿ ಮತ್ತು ಕೆಂಪೇಗೌಡ ಸ್ವಾಸ್ಥ್ಯ ಸೇವಾ ಯಾತ್ರಾ ಇವರ ಜೊತೆಗೂಡಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಸುಮಾರು 60 ಸ್ಥಳಗಳಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. 9 ವೈದ್ಯಕೀಯ ವಿದ್ಯಾಲಯಗಳು ಮತ್ತು 11 ದಂತ ವೈದ್ಯಕೀಯ ವಿದ್ಯಾಲಯಗಳು ಪಾಲ್ಗೊಂಡಿದ್ದವು. ಇನ್ನು ಈ ಶಿಬಿರದಲ್ಲಿ ಆರ್ವಿಡಿಸಿ ಡೆಂಟಲ್ ಕಾಲೇಜ್, ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜ್ ಹಾಗೂ ಬಿಐಡಿಎಸ್ ಡೆಂಟಲ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಸಹಯೋಗದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ರಾಷ್ಟ್ರೀಯ ಮಟ್ಟದ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಲಾಯಿತು. ಇನ್ನು ವಿಶೇಷವೇನೆಂದರೆ, ಆರೋಗ್ಯ ತಪಾಸಣೆಯಾದ ಬಳಿಕ ಕೆಲವರಿಗೆ ಉಚಿತ ಔಷಧಿ ಮತ್ತು ಅಗತ್ಯವಾದ ಚಿಕಿತ್ಸಾ ಪ್ಯಾಕೇಜ್ಗಳನ್ನು ಕೂಡ ವಿತರಿಸಲಾಗಿದೆ. ಅವುಗಳನ್ನು ನೋಡುವುದಾದರೆ ವಿದ್ಯಾಪೀಠ ಸರ್ಕಲ್, ಮಂಜುನಾಥ ಕಾಲೋನಿ, ಶಂಕರಾಪುರಂ, ವೆಂಕಟರಮಣ ನಗರ, ವಿಕ್ರಮ್ ಆಫೀಸ್ ಮುಂಭಾಗ, ಬಸವನಗುಡಿ, ಜೆಸಿ ರೋಡ್, ವಿವಿಪುರಂ, ಮಾವಳ್ಳಿ ಚಿಣ್ಣರ ಕೇಂದ್ರ, ಚಿಕ್ಕಪೇಟೆ, ನೆಲ್ಲೆ ಮಾಕಳ ಬಸವನ ದೇವಸ್ಥಾನದ ಹತ್ತಿರ, ಜಯನಗರ, ಅರಸು ಕಾಲೋನಿ, ಅಂಬೇಡ್ಕರ್ ಸಮುದಾಯ ಭವನ, ಹೊಂಬೇಗೌಡ ನಗರ, ಅಂಬೇಡ್ಕರ್ ಕಮ್ಯುನಿಟಿ ಸೆಂಟರ್, ಕೋರಮಂಗಲ ಸರ್ಕಾರಿ ಪ್ರಾಥಮಿಕ ಶಾಲೆ, ರಾಜೇಂದ್ರ ನಗರ, ವಿವೇಕ್ ನಗರ ಸರಕಾರಿ ಆರೋಗ್ಯ ಕೇಂದ್ರ. ಕಿಮ್ಸ್ನ 100ಕ್ಕೂ ಅಧಿಕ ಸಿಬ್ಬಂದಿಗಳು, 50ಕ್ಕೂ ಹೆಚ್ಚು ದಂತ ವೈದ್ಯರು, ಹಲವಾರು ಸಮಾಜ ಸೇವಕರು ಹಾಗೂ ಸ್ವಯಂ ಸೇವಕರು ಸೇರಿದಂತೆ ಒಟ್ಟು ಬೆಂಗಳೂರು ನಗರದ 10 ಸ್ಥಳದಲ್ಲಿ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಸ್ಥಳಗಳಲ್ಲಿ ಒಟ್ಟು 1600ಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ನೀಡಲಾಯಿತು. ಹಾಗೆ ವೈದ್ಯಕೀಯ ಮತ್ತು ದಂತ ಚಿಕಿತ್ಸೆಯೊಂದಿಗೆ ರೋಗಿಗಳಿಗೆ ಸೂಕ್ತ ಪರಾಮರ್ಶೆ ಹಾಗೂ ಚಿಕಿತ್ಸಾ ಸಲಹೆಗಳನ್ನು ನೀಡಲಾಯಿತು. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇಂತಹ ಉಚಿತ ಆರೋಗ್ಯ ಶಿಬಿರಗಳನ್ನು ಭವಿಷ್ಯದಲ್ಲಿಯೂ ಕೂಡ ನಾನಾ ನಗರಗಳಲ್ಲಿ ನಡೆಯಲಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ.